ಹಿಮಾಲಯ ಜಗತ್ತಿನ ಅತ್ಯಂತ ರಮಣೀಯ ತಾಣ. ನೋಡಲು ಎಷ್ಟು ಮನಮೋಹಕವೋ ಅಷ್ಟೇ ಅಪಾಯಕಾರಿ ಕೂಡ. ಇದೇ ಹಿಮದ ರಾಶಿಯ ಪರ್ವತಗಳ ನಡುವೆ ಸಾವಿನ ಆಟ ನಡೆಯುತ್ತಿದೆ. ಕೆಲ ಖದೀಮರು ಇಲ್ಲಿ ಬರುವ ಪ್ರವಾಸಿಗರ ಕುಡಿಯುವ ನೀರಿಗೆ, ತಿನ್ನೋ ಊಟಕ್ಕೆ ವಿಷ ಹಾಕಿಕೊಡುತ್ತಿದ್ದಾರೆ. ಅಷ್ಟಕ್ಕೂ ಈ ಮಾಫಿಯಾ ಈ ಕೆಲಸಕ್ಕೆ ಕೈ ಹಾಕಿರುವುದು ಯಾಕೆ? ಇದರಿಂದ ಇವರಿಗಾಗ್ತಿರೋ ಲಾಭ ಏನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್. ಕೈಲಾಸ ಪರ್ವತ, ಮಾನಸ ಸರೋವರ ಇವು ಕೋಟ್ಯಾಂತರ ಹಿಂದೂಗಳಿಗೆ ಪವಿತ್ರ ತಾಣಗಳು. ಲಕ್ಷಾಂತರ ಭಾರತೀಯರ ನೆಚ್ಚಿನ ಪ್ರವಾಸಿ ತಾಣ. ಜಗತ್ತಿನಾದ್ಯಂತ ಚಾರಣಿಗರನ್ನು ಸೆಳೆಯುವ ಕಡಿದಾದ ಪ್ರದೇಶ. ಇವು ವಾಸ್ತವವಾಗಿ ಚೀನಾ ಆಕ್ರಮಿತ ಟಿಬೆಟ್ ದೇಶದಲ್ಲಿದೆ. ಆದರೆ ಇಲ್ಲಿಗೆ ಚಾರಣಕ್ಕೆ ಹೋಗುವವರ ಪೈಕಿ ನೇಪಾಳದ ಮೂಲಕ ಹೋಗುವವರೇ ಹೆಚ್ಚು. ಕಾಠ್ಮಂಡುವಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ ಈ ಕೈಲಾಸ ಪರ್ವತ. ಹಾಗಾಗಿ ನೇಪಾಳ ಸರ್ಕಾರ ಸಾಹಸ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಿದೆ. ವಿದೇಶಿ ಚಾರಣಿಗರನ್ನು ಸೆಳೆಯಲು ಆಕರ್ಷಕ ಪ್ಯಾಕೇಜುಗಳನ್ನು ಘೋಷಿಸಿದೆ. ಇದರ ಅಂಗವಾಗಿ ನೇಪಾಳದಲ್ಲಿ ಅನೇಕ ಅಡ್ವೆಂಚರ್ ಕ್ಲಬ್ಬುಗಳು ಇವೆ. ಚಾರಣಿಗರನ್ನು ಹಿಮಾಲಯ ಹತ್ತಿಸುವ ಕಾರ್ಯವನ್ನು ಅವು ಕೈಗೊಳ್ಳುತ್ತವೆ. ಸಾಹಸ ಪ್ರವಾಸೋದ್ಯಮದ ಈ ಜಾಲದಲ್ಲಿ ಊಹೆಗೂ ಮೀರಿದ ನಿಗೂಢತೆ ಇದೆ. ಇದೇ ತಾಣದಲ್ಲಿ ಕೆಲ ಖದೀಮರು ಗುಂಪು ಕಟ್ಟಿಕೊಂಡು ಸಾವಿನ ಆಟವನ್ನಾಡುತ್ತಿದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನ ಟ್ರೆಕ್ಕಿಂಗ್ ಮಾಡಲೆಂದೇ ಬರುತ್ತಾರೆ. ಹೀಗೆ ಬರುವ ಪ್ರವಾಸಿಗರನ್ನ ಗುರಿಯಾಗಿಟ್ಟುಕೊಂಡು ಅವರ ಮೂಲಕ ಲಕ್ಷಾಂತರ ರೂಪಾಯಿ ಇನ್ಶೂರೆನ್ಸ್ ಹಣ ಕಬಳಿಸಲು ಪೂರ್ವಯೋಜಿತ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ನೇಪಾಳ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಹಗರಣಕ್ಕೆ ಸಂಬಂಧಿಸಿದಂತೆ ಟ್ರೆಕ್ಕಿಂಗ್ ಏಜೆನ್ಸಿಗಳು, ಹೆಲಿಕಾಪ್ಟರ್ ಕಂಪನಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳನ್ನು ಒಳಗೊಂಡ 32 ಸದಸ್ಯರ ಗ್ಯಾಂಗ್ ವಿರುದ್ಧ ನೇಪಾಳ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಸುಮಾರು 165 ಕೋಟಿ ರೂಪಾಯಿಗೂ ಹೆಚ್ಚಿನ ಹಗರಣ ಇದಾಗಿದ್ದು, ಮೌಂಟ್ ಎವರೆಸ್ಟ್ ನೋಡಲು ಹೋಗೋರನ್ನೇ ಈ ಮಾಫಿಯಾ ಟಾರ್ಗೆಟ್ ಮಾಡ್ತಿದೆ. ಅಸಲಿಗೆ ಟೂರಿಸ್ಟ್ ಗೈಡ್ಸ್ ಇಲ್ಲಿಗೆ ಬರುವ ಪ್ರವಾಸಿಗರ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಗೆ ಸೋಡಾವನ್ನು ಬೆರೆಸುತ್ತಿದ್ದರು ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ಇದು ಚಾರಣಿಗರಲ್ಲಿ ತೀವ್ರವಾದ ಹೊಟ್ಟೆಪುಣ್ಣು ಮತ್ತು ಇತರ ಜೀರ್ಣಾಂಗ ಸಮಸ್ಯೆಗಳನ್ನು ಉಂಟುಮಾಡುತ್ತಿತ್ತು. ಈ ಅನಾರೋಗ್ಯವನ್ನು ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವ ಆಲ್ಟಿಟ್ಯೂಡ್ ಸಿಕ್ನೆಸ್ ಎಂದು ನಂಬಿಸಿ ಪ್ರವಾಸಿಗರನ್ನು ಹೆದರಿಸುತ್ತಿದ್ದರು. ನಂತರ ಅವರಿಂದ ದೊಡ್ಡ ಮೊತ್ತದ ಹಣವನ್ನು ವಸೂಲಿ ಮಾಡಿ ಅನಿವಾರ್ಯವಾಗಿ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತೆ ಮಾಡಲಾಗುತ್ತದೆ. ಸಾಹಸ ಚಾರಣಿಗರು ಇನ್ಶೂರೆನ್ಸ್ ಮಾಡಿಸೋದು ಕಡ್ಡಾಯ. ಹೇಗೆ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿಸ್ತೀವೋ, ಟ್ರೈನಿನಲ್ಲಾದರೆ 10-20 ರೂಪಾಯಿ ಇನ್ಶೂರೆನ್ಸ್ ಹಣ ಕಟ್ಟಬೇಕು. ಆದರೆ ಇಲ್ಲಿ ಅದು ಸಾವಿರಾರು ರೂಪಾಯಿಗಳಾಗುತ್ತವೆ. ಅನಿವಾರ್ಯವಾಗಿ ಹೆಲಿಕಾಪ್ಟರ್ ಬಳಸುವಂತೆ ಮೊದಲೇ ಇನ್ಶೂರೆನ್ಸ್ ಮಾಡಿಸಬೇಕು. ಈ ಇನ್ಶೂರೆನ್ಸ್ ಹಣದ ಮೇಲೆ ಕಣ್ಣಿಟ್ಟು ಈ ಮಾಫಿಯಾ ಕೆಲಸ ಮಾಡುತ್ತಿತ್ತು. ಈ ವಂಚನೆಯಲ್ಲಿ ಸುಮಾರು 183.62 ಕೋಟಿ ರೂಪಾಯಿ ಮೊತ್ತದ ನಕಲಿ ವಿಮಾ ಕ್ಲೇಮುಗಳನ್ನು ಮಾಡಲಾಗಿದೆ. ಇದರಲ್ಲಿ ಭಾಗಿಯಾದ ಒಂದು ಕಂಪನಿಯು ಒಟ್ಟು 1248 ರಕ್ಷಣಾ ಕಾರ್ಯಾಚರಣೆಗಳ ಪೈಕಿ 171 ಕಾರ್ಯಾಚರಣೆಗಳನ್ನು ಸುಳ್ಳಾಗಿ ಸೃಷ್ಟಿಸಿದೆ. ಇದರಿಂದ ಅಕ್ರಮವಾಗಿ 93.26 ಕೋಟಿ ರೂಪಾಯಿ ಗಳಿಸಿದೆ. ಹೆಲಿಕಾಪ್ಟರ್ ಹಾರಾಟ ನಡೆಸಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದೇವೆ ಎಂದು ತೋರಿಸಲು ಈ ಕಂಪನಿಯು ನಕಲಿ ಬಿಲ್ಲುಗಳು ಮತ್ತು ವೈದ್ಯಕೀಯ ದಾಖಲೆಗಳನ್ನು ಸೃಷ್ಟಿಸಿ ಈ ಭಾರೀ ವಂಚನೆ ಎಸಗಿದೆ. ಈ ವಂಚನೆಯಲ್ಲಿ ಟೂರಿಸ್ಟ್ ಗೈಡ್ಸ್, ಆಸ್ಪತ್ರೆ ಸಿಬ್ಬಂದಿ ಮತ್ತು ಹೆಲಿಕಾಪ್ಟರ್ ಸಂಸ್ಥೆಗಳ ಸಿಬ್ಬಂದಿ ಜಂಟಿಯಾಗಿ ಭಾಗಿಯಾಗಿದ್ದಾರೆ. ಕಳೆದ ಜನವರಿಯಲ್ಲಿ ನಡೆದ ತನಿಖೆಯಲ್ಲಿ 3 ಪ್ರಮುಖ ಪರ್ವತ ರಕ್ಷಣಾ ಸಂಸ್ಥೆಗಳ 6 ಸೀನಿಯರ್ ಅಧಿಕಾರಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದ ನಂತರ ಈ ಆಘಾತಕಾರಿ ಮಾಹಿತಿಗಳು ಬೆಳಕಿಗೆ ಬಂದಿವೆ. 2022 ಮತ್ತು 2025 ನಡುವೆ 300ಕ್ಕೂ ಹೆಚ್ಚು ನಕಲಿ ರಕ್ಷಣಾ ಕಾರ್ಯಾಚರಣೆಗಳು ನಡೆದಿವೆ ಎಂದು ನೇಪಾಳ ಪೊಲೀಸರು ದೃಢಪಡಿಸಿದ್ದಾರೆ. ನಿರಂತರ ವಂಚನೆಗಳಿಂದಾಗಿ ಹಲವಾರು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾ ಕಂಪನಿಗಳು ನೇಪಾಳದಲ್ಲಿ ಚಾರಣ ಪ್ರವಾಸಿಗರಿಗೆ ವಿಮಾ ರಕ್ಷಣೆ ನೀಡುವುದನ್ನೇ ನಿಲ್ಲಿಸಿವೆ. ಇದರ ಪರಿಣಾಮ ಚಾರಣಿಗರ ಸಂಖ್ಯೆ ಇಳಿಕೆಯಾಗಿ ನೇಪಾಳದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಗಂಭೀರ ಬಿಕ್ಕಟ್ಟಿಗೆ ಸಿಲುಕಿಸಿಬಿಟ್ಟಿದೆ.